ಆತ್ಮೀಯ ಶಿಕ್ಷಕರೇ, SATS MDM ಕರ್ನಾಟಕ ಈ ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಸುಲಭವಾಗಿ ಹಾಕುವ ವಿಧಾನದ ಬಗ್ಗೆ ಈಗಾಗಲೇ ಫ್ಲೋಚಾರ್ಟ್ ಬಳಸಿ ತಿಳಿದುಕೊಂಡು ಈಗ ಒಂದು ಪ್ರಾಕ್ಟಿಕಲ್ ಆಗಿ ಹಾಜರಾತಿಯನ್ನು ಹಾಕಿ ನೋಡೋಣ. ಯಾವುದಾದ್ರೂ ವೆಬ್ ಬ್ರೌಸರ್ನಲ್ಲಿ SATS MDM ಕರ್ನಾಟಕ ಅಂತ ಕ್ಲಿಕ್ ಮಾಡಿ. ಆಗ ಈ ರೀತಿ ಹಲವಾರು ವೆಬ್ ಲಿಂಕ್ಗಳು ತೆರೆದುಕೊಳ್ಳುತ್ತೆ. ಅದರಲ್ಲಿ SATS MDM ಲಾಗಿನ್ನಲ್ಲಿ ಕ್ಲಿಕ್ ಮಾಡಿ. ಆಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ನೇಮ್, ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾ ಕೋಡನ್ನು ನೀವು ಎಂಟ್ರಿ ಮಾಡಿ ಲಾಗಿನ್ ಆದರೆ ಈ ರೀತಿ ಡ್ಯಾಶ್ಬೋರ್ಡ್ ಸಹಿತ ಹಲವಾರು ಆಪ್ಷನ್ಗಳು ನಿಮ್ಮ ಕಣ್ಮುಂದೆ ಬರುತ್ತೆ. ಅದರಲ್ಲಿ MDM ಬೆನಿಫಿಷಿಯರೀಸ್ ಅನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಕೌಂಟ್ ವೈಸ್, ಚೈಲ್ಡ್ ವೈಸ್ ಅಂತ ಇಂಟರ್ಫೇಸ್ ಓಪನ್ ಆಗುತ್ತೆ. ಕೌಂಟ್ ವೈಸ್ ಡಿಫಾಲ್ಟ್ ಆಗಿರುತ್ತೆ. ಅದರಲ್ಲಿ ನೀವು ಚೈಲ್ಡ್ ವೈಸನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ಬಲಭಾಗದಲ್ಲಿ ಗಮನಿಸಬಹುದು, ಹಸಿರು ಬಣ್ಣದಿಂದ ಗುರುತಾಕಿರೋದು. ಅದನ್ನು ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಸ್ಟ್ಯಾಂಡರ್ಡ್ ಆಲ್ ಕ್ಲಿಕ್ ಮಾಡಿದಾಗ ತರಗತಿಗಳು ಈ ರೀತಿ ಆ ಶಾಲೆಯಲ್ಲಿರುವ ಎಲ್ಲ ತರಗತಿಗಳು ಈ ರೀತಿ ತೆರೆದುಕೊಳ್ಳುತ್ತೆ. ಅದರಲ್ಲಿ ಒಂದೊಂದೇ ತರಗತಿಯನ್ನು ನೀವು ಸೆಲೆಕ್ಟ್ ಮಾಡಿ ಪ್ರತಿ ತರಗತಿಗೂ ಹಾಜರಾತಿಯನ್ನು ಹಾಕಬೇಕಾಗತ್ತೆ. ಈಗ ಉದಾಹರಣೆಗೆ 1ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಸೆಕ್ಷನ್ ಕ್ಲಿಕ್ ಮಾಡಿದಾಗ ಆ ಶಾಲೆಯಲ್ಲಿ ಹಲವಾರು ಸೆಕ್ಷನ್ಗಳಿದ್ದರೆ ಒಂದಾದ ನಂತರ ಒಂದು ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಜರಾತಿಯನ್ನು ಹಾಕಬೇಕು. ಈಗ ಈ ಶಾಲೆಯಲ್ಲಿ ಇರುವಂತಹ 1ನೇ ತರಗತಿ A ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಟ್ಟಾಗ ವಿದ್ಯಾರ್ಥಿಗಳ ವಿವರ ಇಲ್ಲಿ ತೆರೆದುಕೊಳ್ಳುತ್ತೆ. ಇಸ್ ಪ್ರೆಸೆಂಟ್ MDM, ಇಸ್ ಪ್ರೆಸೆಂಟ್ ಮಿಲ್ಕ್, ಈ ರೀತಿ ಆಪ್ಷನ್ ಇರುತ್ತೆ. ನಾವು ಎಲ್ಲ ಮಕ್ಕಳು ಹಾಜರಾಗಿದ್ದರೆ ಮೇಲಿರುವಂತಹ ಈ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲ ಮಕ್ಕಳಿಗೂ ಹಾಜರಾತಿಯನ್ನು ಏಕಕಾಲದಲ್ಲಿ ಹಾಕಬಹುದು. ಅಕಸ್ಮಾತ್ ಒಂದು ಮಗು ಅಥವಾ ಇಬ್ಬರು ಆಬ್ಸೆಂಟ್ ಆಗಿದ್ದರೆ ಅವ್ರನ್ನ ಡಿಸೆಲೆಕ್ಟ್ ಸಹ ಮಾಡಬಹುದು. ಜೊತೆಗೆ ಏಕಕಾಲದಲ್ಲಿ ಬಿಸಿ ಊಟ ಹಾಗೂ ಹಾಲಿಗೂ ಸಹ ವಿದ್ಯಾರ್ಥಿಗಳ ಫಲಾನುಭವಿಗಳನ್ನ ಇದರಲ್ಲಿ ಸುಲಭವಾಗಿ ಗುರುತಿಸಬಹುದು. ಹೀಗೆ ಎಲ್ಲ ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಅಪ್ಡೇಟ್ ಕ್ಲಿಕ್ ಮಾಡಿದರೆ ಆ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಹಾಕಿದ ಹಾಗೆ ಆಗುತ್ತೆ. ಇದೇ ರೀತಿ ಎಲ್ಲ ತರಗತಿಗಳಿಗೂ ಎಲ್ಲ ತರಗತಿಯ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಹೀಗೆ ಹಾಕಬೇಕು. ಇದಾದ ನಂತರ ಈ ವೆಬ್ಸೈಟ್ನಿಂದ ಹಾಜರಾತಿ ಹಾಕುವುದರ ಇನ್ನೊಂದು ಉಪಯೋಗ ಏನಂದರೆ ಆ್ಯಡ್ ಹಾಲಿಡೇ ಕ್ಲಿಕ್ ಮಾಡಿ ನಾವು ಸ್ಥಳೀಯ ರಜೆಗಳನ್ನು ಮುಂಚಿತವಾಗಿ ಇಲ್ಲಿ ನಮೂದಿಸಿದರೆ ಆ ದಿನ ಆ ಶಾಲೆಯ ಹಾಜರಾತಿ 0 ಆಗಿ ಆಟೋ ಅಪ್ಡೇಟ್ ಆಗಿರುತ್ತೆ. ಅದೇ ರೀತಿ ಹಿಂದಿನ ದಿನಾಂಕಗಳಲ್ಲಿ ನಾವು ಹಾಜರಾತಿಯನ್ನು ನಮೂದಿಸದೇ ಇದ್ದರೂ ಸಹ ಈ ವೆಬ್ಸೈಟ್ನಲ್ಲಿ ಇಲ್ಲಿ ದಿನಾಂಕವನ್ನು ಬದಲಾಯಿಸುವುದರ ಮೂಲಕ ಹಾಜರಾತಿಯನ್ನು ಹಾಕಬಹುದು. ಧನ್ಯವಾದಗಳು.